ನಾನು ಹೆಚ್ಚು ಕಾಲಾವಕಾಶ ತಗೊಳ್ಳಲ್ಲ, ಯಾಕಂದರೆ ಆಲ್ರೆಡಿ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ಲಿ ನಮ್ಮ ಎಲ್ಲ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಪೂಜಾ ಆಗಿ ಮಾಡ್ತಾಳೆ ಇವಳು ಅಂತ ಅಂದ್ಕೊಂಡು ಲಿಖಿತ್ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀ ಲೈಕ್ ದಿಸ್. ಯಾಕಂದರೆ ಎಲ್ಲರೂ ದಿಯಾ ಅಂದಿದ ತಕ್ಷಣ ಈ ಹುಡುಗಿ ಬರೀ ಅಳೋದಾಯಿತು, ಈ ಹುಡುಗಿ ಬರೀ ಏನೋ ಕೈ ಹಿಂಗೆ ರಬ್ ಮಾಡ್ಕೊಂಡು ಹೋಗೋದಾಯಿತು, ಇದೇ ಥರ ಗರ್ಲ್ ನೆಕ್ಸ್ಟ್ ಡೋರ್ ಪಾತ್ರಗಳೇ ಮಾಡ್ತಾ ಇದ್ದಾಳೆ ಅಂತ ಎಲ್ಲ ಹೇಳ್ತಿದ್ರು. ಬಟ್ ದೆನ್ ಇದರಲ್ಲಿ ದಿಯಾ ಕಾಂಟ್ರಾಸ್ಟ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಎಷ್ಟೋ ಜನ ಫೋಟೋಗ್ರಫರ್ಸ್ ತುಂಬ ನನ್ನನ್ನು ಬೈಕೋತಿದ್ದಾರೆ. ಆ್ಯಕ್ಚುಲಿ ನಾನು ಕಾಲು ಮಾಡ್ತಾ ಇದ್ದಾರೆ, ಎಲ್ಲ ಫೋಟೋಗ್ರಫರ್ಸ್ ಫ್ಲಾಟ್ ಅಲ್ಲ ಅಂತ. ಸೊ ಐ ಆಮ್ ಸೋ ಸಾರಿ. ಫುಲ್ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಪಾತ್ರ ಪೂಜಾ ಅಂತ. ಐ ಹೋಪ್ ಫುಲ್ ಮೀಲ್ಸ್ ಬಂದಮೇಲೆ ಎಲ್ಲ ನನ್ನ ಪೂಜಾ ಅಂತ ಕರೀತಾರೆ ಅಂತ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಲಿಖಿತ್ ಆ್ಯಂಡ್ ವಿನಾಯಕ್ ಸರ್ ಫಾರ್ ಬಿಲೀವಿಂಗ್ ಇನ್ ಮೀ. ಆ್ಯಂಡ್ ಗುರು ಸರ್ ಜೊತೆ ನಾನು ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು. ಆ್ಯಂಡ್ ಗುರು ಸರ್ ಒಂದ್ಸತಿ ಬರ್ತ್ಡೇಗೇನೋ ವಿಶ್ ಮಾಡೋದಕ್ಕೆ ಅಂತ ಕಾಲ್ ಮಾಡಿದಾಗ ಹಿ ಟೋಲ್ಡ್ ಮಿ ಲೈಕ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಐ ವಾಸ್ ಇನ್ ಕ್ಲೌಡ್ 9. ಅಂದರೆ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರು ಅಂತ. ಮ್ಯೂಸಿಕ್ ಡೈರೆಕ್ಟರು ನಿಮ್ಮ ಪಾತ್ರ ಚೆನ್ನಾಗಿ ಬಂದಿದೆ, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂದಾಗ ತುಂಬ ಖುಷಿ ಆಯಿತು. ನಾನು ಆವಾಗ ಅರ್ಧ ಅದರಲ್ಲೇ ಗೆದ್ದಂಗಾಯಿತು. ಥ್ಯಾಂಕ್ ಯು ಗುರು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತೇಜು ಜೊತೆ ನಾವೊಂಥರ ಇವಾಗ ನೇಬರ್ಸು ಮತ್ತು ಹೋಗೇ ಬಾರೆ ಫ್ರೆಂಡ್ಸ್ ಆಗೋಗ್ಬಿಟ್ಟಿದ್ದೀವಿ. ಫಸ್ಟ್ ನಾನು ಮೀಟ್ ಮಾಡಿದ ತೇಜುನ ಇಲ್ಲೇ. ಬಟ್ ತುಂಬ ಒಳ್ಳೆ ಹುಡುಗಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ. ಮತ್ತು ಏನೇ ಸಜೆಷನ್ಸ್ ಇದ್ರೂ ಅದನ್ನು ಕೇಳಿ ಎಲ್ಲ ಆರಾಮಾಗೆ ಇದೆ ಅನ್ನೋಂಗೆ ನೋಡ್ಕೋತಾಳೆ. ತೇಜು, ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ವಿತ್ ಯು. ಇವತ್ತೊಂದು ಮಾರ್ನಿಂಗ್ ಬೇರೆ ಒಂದು ಎಮೋಷ್ನಲ್ ನೋಟ್ ಬೇರೆ ಕಳಿಸಿದ್ಲು. ದಟ್ ಸೋ ಸ್ವೀಟ್ ಆಫ್ ಅವರ್. ಅವಳೊಂಥರ ಮದರ್ ಥರ ನಮ್ಮ ಟೀಮಲ್ಲಿ. ಎಲ್ಲ ಕರೆಕ್ಟಾಗಿದೆಯಾ, ಎಲ್ಲ ಇದಿದೆಯಾ ಅಂತ ಆರ್ಗನೈಸ್ ಮಾಡಿ ಎಲ್ಲ ನೀಟಾಗಿ ಮುಗಿಸ್ತಾಳೆ. ಆ್ಯಂಡ್ ಸೂರಜ್ ಆಗಿರ್ಬೋದು, ವಿಜಯ್ ಸರ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿತ್ತು ಇವ್ರು ಎಲ್ಲರ ಜೊತೆ ವರ್ಕ್ ಮಾಡೋದು. ಆ್ಯಂಡ್ ಥ್ಯಾಂಕ್ ಯು ಶ್ವೇತಾ ಆ್ಯಂಡ್ ಐಶು, ಥ್ಯಾಂಕ್ ಯು ಸೋ ಮಚ್. ನಾವು ತುಂಬ ಚೆನ್ನಾಗಿ ಕಾಣಿಸ್ಕೊತಾ ಇದ್ದೀವಿ ಅಂದರೆ ಅವರೇ ಕಾರಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.